ವೆಲ್ಕಮ್ ಬ್ಯಾಕ್. ಸಚಿವ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಡಿನ್ನರ್ ಸಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭೆಯಲ್ಲಿ ಯಾವುದೇ ರಾಜಕೀಯ ಚರ್ಚೆ ನಡೆದಿಲ್ಲ ಅಂತೇಳಿ ದಾವಣಗೆರೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಊಟಕ್ಕೆ ಸೇರುವುದೇ ತಪ್ಪ ಹಾಗಾದ್ರೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ಇದೀಗ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್ ಆಗಿತ್ತು. ಈ ಮೀಟಿಂಗ್ ವಿಚಾರದಲ್ಲಿ ಸಾಕಷ್ಟು ರಾಜಕೀಯ ಚರ್ಚೆಗಳು ನಡೆದಿತ್ತು. ಆದರೆ ಸಿಎಂ ಈಗ ಅದನ್ನು ನಿರಾಕರಿಸಿದ್ದಾರೆ. ಸಭೆಗೆ ಸೇರಿದ್ದೆ ತಪ್ಪ ಅಂತ ಹೇಳಿ ಸಿಎಂ ಪ್ರಶ್ನೆ ಮಾಡಿದ್ದಾರೆ. ಯಾವುದೇ ರಾಜಕೀಯ ಚರ್ಚೆಗಳು ನಡೆದಿಲ್ಲ ಅಲ್ಲಿ. ಸಿದ್ದರಾಮಯ್ಯನವರು ಸದ್ಯ ಈ ವಿಚಾರಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದು, ರಾಜಕಾರಣಿಗಳು ಊಟಕ್ಕೆ ಸೇರಿದ್ರೆ ಬಣ್ಣ ಕಟ್ಟಲಾಗುತ್ತದೆ, ಈಗಾಗಲೇ ಹೇಳಿದಂತೆ ಅಲ್ಲಿ ಯಾವುದೇ ರಾಜಕೀಯ ಚರ್ಚೆಗಳು ನಡೆದಿಲ್ಲ ಅಂತೇಳಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾವು ಸೇರಿದ್ರು ಅಷ್ಟೇ, ನಾವು ಊಟ ಮಾಡೋದು ಒಂದೇ, ನೀವು ಊಟ ಮಾಡೋದು ಒಂದೇ. ಇಲ್ಲ ನಾನ್ ವೆಜ್ ತಿಂತೀವಿ, ಇಲ್ಲ ವೆಜಿಟೇರಿಯನ್ ತಿಂತೀವಿ. ಊಟ ಮಾಡೋದು ಅಂತಂದ್ರೆ ಎಲ್ಲರೂ ಊಟ ಮಾಡೋದು ಒಂದೇ. ಈಗ ರಾಜಕಾರಣಿಗಳು ಸೇರಿದ್ರೆ ಅದಕ್ಕೆ ಒಂದು ಬಣ್ಣ ಕಟ್ತಾರೆ, ಬೇರೆಯವ್ರು ಸೇರಿದ್ರೆ ಅದಕ್ಕೆ ಬಣ್ಣ ಇಲ್ಲ. ಊಟ ಮಾಡಕ್ ಸೇರಿದ್ರು ಈಗ ಬಹಳ ಸ್ಪಷ್ಟಪಡಿಸಿದೀವಿ, ಅಲ್ಲಿ ಯಾವುದೇ ರಾಜಕೀಯ ಚರ್ಚೆ ನಡೆದಿಲ್ಲ. ನಾವು ಸೇರಿದ್ರು ಅಷ್ಟೇ, ನಾವು ಊಟ ಮಾಡೋದು ಒಂದೇ, ನೀವು ಊಟ ಮಾಡೋದು ಒಂದೇ. ಇಲ್ಲ ನಾನ್ ವೆಜ್ ತಿಂತೀವಿ, ಇಲ್ಲ ವೆಜಿಟೇರಿಯನ್ ತಿಂತೀವಿ. ಊಟ ಮಾಡೋದು ಅಂತಂದ್ರೆ ಎಲ್ಲರೂ ಊಟ ಮಾಡೋದು ಒಂದೇ. ಈಗ ರಾಜಕಾರಣಿಗಳು ಸೇರಿದ್ರೆ ಅದಕ್ಕೆ ಒಂದು ಬಣ್ಣ ಕಟ್ತಾರೆ, ಬೇರೆಯವ್ರು ಸೇರಿದ್ರೆ ಅದಕ್ಕೆ ಬಣ್ಣ ಇಲ್ಲ. ಊಟ ಮಾಡಕ್ ಸೇರಿದ್ರು ಈಗ ಬಹಳ ಸ್ಪಷ್ಟಪಡಿಸಿದೀವಿ, ಅಲ್ಲಿ ಯಾವುದೇ ರಾಜಕೀಯ ಚರ್ಚೆ ನಡೆದಿಲ್ಲ. ನಾವು ಸೇರಿದ್ರು ಸದ್ಯ ಸಿಎಂ ಸಿದ್ದರಾಮಯ್ಯನವರು ಸಚಿವ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ನಡೆದಂತಹ ಡಿನ್ನರ್ ಸಭೆಯ ಸಂಬಂಧ ಪ್ರತಿಕ್ರಿಯೆ ಕೊಟ್ಟಿದ್ದು, ಈಗಾಗಲೇ ನಾವು ಸ್ಪಷ್ಟಪಡಿಸಿದ್ದೀವಿ. ಆ ಸಭೆ ಕೇವಲ ಊಟಕ್ಕಷ್ಟೇ ಸೀಮಿತ ಆಗಿದ್ದು, ನಾವೇನು ಸೇರಿದ್ವಿ ಅಲ್ಲಿ ಸೇರಿರೋ ಉದ್ದೇಶನೇ ಊಟದ್ದಾಗಿತ್ತು ಅಷ್ಟೇ, ಬಿಟ್ಟರೆ ಸಭೆ ಮಾಡಿ ಚರ್ಚೆ ಮಾಡಿ ಏನೋ ರಾಜಕೀಯ ತಂತ್ರಗಾರಿಕೆ ಎಣಿಬೇಕು ಅಂತ ಆಗಿರಲಿಲ್ಲ. ಸೊ ಹೀಗಾಗಿ ಇದನ್ನು ನಾವು ರಾಜಕೀಯ ನಾಯಕರು ಎಲ್ಲಾದರೂ ಸೇರಿ ಊಟ ಮಾಡಿದರೆ ಅದಕ್ಕೊಂದು ಬಣ್ಣ ಕಟ್ತೀರಿ. ಕಾಮನ್ ಪೀಪಲ್ ಹೆಂಗೆ ಸೇರ್ಕೊಂಡು ಊಟ ಮಾಡ್ತಾರೋ ಹಂಗೆ ನಾವು ಸೇರಿ ಊಟ ಮಾಡಿದ್ದೀವಿ. ಅಲ್ಲಿ ಏನೋ ಒಂದು ರೀತಿಯ ಔತಣಕೂಟ ಇತ್ತು, ಹಾಗಾಗಿ ಭಾಗಿಯಾಗಿದ್ವಿ ಅಷ್ಟೇ. ಅದನ್ನ ಯಾಕೆ ಸುಮ್ಮನೆ ಬೇರೆ ಬೇರೆ ರೀತಿ ಬಣ್ಣ ಕಟ್ತಾ ಇದ್ದೀರಿ, ಅದು ನೀವು ಎಷ್ಟೇ ಸರಿ ಕೇಳಿದ್ರು ನಾವು ಇಷ್ಟೇ ಸ್ಪಷ್ಟನೆ ಕೊಡೋದು. ಸೊ ಅಲ್ಲಿ ನಾವು ಸೇರಿದ ಉದ್ದೇಶ ಊಟಕ್ಕಾಗಿ ಆಗಿತ್ತು, ಊಟ ಮಾಡಿದ್ವಿ, ಅಷ್ಟು ಬಿಟ್ಟರೆ ಇನ್ಯಾವುದೇ ರಾಜಕೀಯ ಚರ್ಚೆಗಳು ನಡೆದಿಲ್ಲ. ಅದಕ್ಕೆ ರಾಜಕೀಯ ಬಣ್ಣ ಕೂಡ ಕಟ್ಟೋದು ಬೇಡ, ಅದು ಅನವಶ್ಯಕ ಅಂಥೇಳಿ ಸಿಎಂ